ಸಂಡೂರು ಉಪಚುನಾವಣೆ ಮುಗಿದಿದೆ, ಮತ ಎಣಿಕೆಗೆ ಬಂದು ಎಲ್ಲ ಶಾಕ್ ಆಗಿದೆ. ನಿಮ್ಮ ಅಭಿಪ್ರಾಯ ಏನಿದೆ ಅಂತ? ನಮ್ಮ ಅಭಿಪ್ರಾಯ ಏನಿಲ್ಲ ಸರ್, ಕಾಂಗ್ರೆಸ್ 50,000 ಓಟ್ ಮೇಲೆ ಗೆಲ್ಲುತ್ತೆ. ಅಲ್ಲಿ ನಿರೀಕ್ಷೆಗಳೇನಿತ್ತು, ಈ ಬಾರಿ ಹೆಂಗೆ ಏನೇನಾಗಿದೆ ಅಂತ ಇಲ್ಲಿ ಕ್ಷೇತ್ರದ ನಿರೀಕ್ಷೆ? ಅಲ್ಲಿ ನಿರೀಕ್ಷೆಗಳೇನಿಲ್ಲ, ಅಭಿವೃದ್ಧಿ ಮಾಡೋರ್ಬೇಕು ಫಸ್ಟ್. ಈ ಭಾಗದಲ್ಲಿ ನಮ್ಮ ಗ್ರಾಮಾಂತರ ಸಿಟಿ ಭಾಗದಲ್ಲಿ ಅಭಿವೃದ್ಧಿ ಮಾಡೋಕ್ಕೆ ಸ್ವಲ್ಪ ಕೆಲವೊಂದು ಸರಿ ಇದಾಗುತ್ತೆ. ಅಂಥದ್ರಲ್ಲಿ ಮೈನ್ಸ್ ಲಾರಿಗಳು ಪ್ರತಿಯೊಂದು ತಿರುಗಾಡಿದ್ರು ಕೂಡ ಅಭಿವೃದ್ಧಿ ಅಧಿಕಾರರು ಅಂತ ಹೇಳ್ಬೋದು. ತುಕಾರಾಮ್ ಸರ್ ಅವ್ರನ್ನ ಅಭಿವೃದ್ಧಿ ಚೆನ್ನಾಗಿ ಮಾಡಿದ್ದಾರೆ, ಹಾಗಾಗಿ ಅವ್ರನ್ನೇ ಮತ್ತೆ ಇನ್ನೊಂದು ಸಾರಿ ಜನ ಆಯ್ಕೆ ಮಾಡ್ತಾರೆ. ನೀವು ಹೆಂಗೆ ನಿರೀಕ್ಷೆ ಇಟ್ಕೊಂಡ್ರಿ? ಈ ಬಾರಿ 76% ಆಗಿದೆಯಲ್ಲ, ಹೆಂಗೆ ನಿರೀಕ್ಷೆ ಇದೆ ಅಂತ? ಯಾವುದಿಲ್ಲ, ಈ ಸಾರಿ ನಾವು ಕೊಟ್ಟಂಥ ಯೋಜನೆಗಳು ಗೃಹಲಕ್ಷ್ಮಿ, ಗೃಹಜ್ಯೋತಿ, ಅನ್ನಭಾಗ್ಯ, ಇದು ಶಕ್ತಿ ಯೋಜನೆ ಇವನಿದೆ. ಈ ನಾವು ಕೊಟ್ಟಂಥ 5 ಗ್ಯಾರಂಟಿಗಳಲ್ಲಿ ನಾವು ವಿನ್ ಆಗಿದ್ದೀವಿ. ಮಹಿಳೆಯರ ಸಂಖ್ಯೆನೇ ಕಡಿಮೆ ಆಗಿದೆ, ನೀವು ಗ್ಯಾರಂಟಿಗಳು ಕೊಟ್ಟಿದ್ದೀರಿ, ಇದರಿಂದ ಹೆಂಗೆ ಲಾಭ ಅಂತೀರಾ? ಮಹಿಳಾ ಸಂಖ್ಯೆನೇನು ಕಡಿಮೆ ಆಗಿಲ್ಲ, ಮಹಿಳಾ ಸಂಖ್ಯೆ ಜಾಸ್ತಿ ಅನಿಸ್ತಿದೆ. ಯಾಕಂದರೆ ಪ್ರತಿ ಒಂದು ಸಾರಿ ನಮ್ಮ ವಿಧಾನಸಭಾ ಚುನಾವಣೆ ಆಗಲಿ, ಲೋಕಸಭಾ ಚುನಾವಣೆ ಆಗಲಿ, ಪ್ರತಿಯೊಂದಲ್ಲಿ ಮಹಿಳೆಯರನ್ನೇ ಜಾಸ್ತಿ ವೋಟ್ ಮಾಡಿರೋದು. ಯಾಕಂದರೆ ಅವರಿಗೆ ದೊರಕಿದಂಥ ಭಾಗ್ಯಗಳು, ಸೌಲಭ್ಯಗಳು, ಗ್ಯಾರಂಟಿಗಳಿದ್ದಾವಲ್ಲ, ಅವು ಮತ್ತೆ ನಾವು ಮುಂದೆ ಕಳ್ಕೊತೀವೇನೋ, ಅದರಿಂದ ನಮಗೆ ಲಾಭ ಆಗಿದೆ. ಹಾಗಾಗಿ ಸರ್ಕಾರಕ್ಕೆ ನಾವು ಋಣ ತೀರಿಸ್ಬೇಕಂತೇಳಿ ಅವ್ರು ಬಂದು ಇವತ್ತು ಮತಗಟ್ಟೆಯಲ್ಲಿ ನಿಂತು ವೋಟ್ ಹಾಕಿದ್ದಾರೆ. ಯಾಕೆ ಬಿಜೆಪಿಗೆ ಯಾಕೆ ಮೈನಸ್ ಆಗ್ಬೋದು? ಬಿಜೆಪಿಗೆ ಕೆಲವು ಗ್ಯಾರಂಟಿಗಳು ಕೊಟ್ಟಿದ್ದರು ಈ ಚುನಾವಣೆ ಪ್ರಚಾರ ಸಮಯದಲ್ಲಿ, ಬಟ್ ಅವರು ಹುಸಿ ಮಾಡಿದ್ದಾರೆ ಎಂಬ ನಿರೀಕ್ಷೆ ಅಷ್ಟೇ. ಈಗ ಇನ್ನೊಂದು ಮಾತಾ, ಬಂಗಾರ ಹನುಮಂತು ಹೊಸ ಕ್ಯಾಂಡಿಡೇಟು ಅನ್ನೋದು ಮೈನಸ್ ಆಯ್ತಾ ಅವ್ರಿಗೆ? ಆಗಿರ್ಬೋದು. ನಿಮ್ಮ ಹೆಸರು? ನಮ್ಮ ಹೆಸರು MG ಕನಕ ಅಂತೇಳಿ, ಕಾಂಗ್ರೆಸ್ ಮುಖಂಡರು. ಸರ್ ನಮಸ್ಕಾರ. ಈ ಸರಿ ಎಲ್ಲರೂ ಬದಲಾವಣೆ ಬಯಸಿದ್ದಾರೆ ಸರ್. ಯಾಕಂದರೆ ಬೇಸತ್ತಿದ್ದಾರೆ. ಬರೀ ತುಕಾರಾಮು ಮತ್ತು ಅವರು ಮನೆತನ ಅವರೇ ಮಾಡ್ಕೊಂತ ಹೋಗ್ತಿದ್ರೆ ಇನ್ನು ಅವ್ರ ಸಮಾಜದಲ್ಲಿ ಬೇರೆ ಬೇರೆಯವ್ರು ಬೆಳಿಬೇಕಾ ಬೇಡ? ಅವ್ರ ಸಮಾಜದ ಪರವಾಗಿ ಇನ್ನೂ ಬೇರೆಯವರು, ಈಗ ಬಂಗಾರ ಹನುಮಂತಣ್ಣವ್ರು ಅಂತಿದ್ದಾರೆ, ಅವ್ರು ಹಳೇಬ್ರು, ಜನರಿಗೆ ಹೊಸಬ್ರು ಅಂತೇಳಿ ಸುಮ್ಮನೆ ಅವ್ರನ್ನ ಮಿಸ್ಗೈಡ್ ಮಾಡ್ತಿದ್ದಾರೆ. ಅವ್ರು ಹಳೇಬ್ರು ಆಗಿರೋದಕ್ಕಿಂತ ಅವ್ರ ಪಕ್ಷದ ದುಡ್ದಿರೋದ್ರಿಂದ ಅವ್ರಿಗೆ ಪಕ್ಷ ಟಿಕೆಟ್ ಕೊಟ್ಟಿದೆ. ನಮ್ಮ BJP ಪಕ್ಷ ಬಂದು ಅಷ್ಟು ಸಾಮಾನ್ಯ ಜಲ್ದಿ ಕೊಡಲ್ಲ ಟಿಕೆಟ್. ಅಲ್ಲಿ ದುಡ್ದಿರ್ತಕ್ಕಂಥವ್ರಿಗೆ ಮಾತ್ರ ಅದು ಇದು ಕೊಡ್ತೈತೆ, ಮಾನ್ಯತೆ ಕೊಡ್ತೈತೆ. ಅಲ್ಲಿ ಬದಲಾವಣೆಗೆ ಬಯಸಿದ್ದಾರೆ ಜನ. ಈಗ ಈ ಸರಿ ಅಲ್ಲಿ ಯಾವುದೇ ತರಹದ ಡೆವಲಪ್ಮೆಂಟ್ ಇಲ್ಲ, ಸುಮ್ಮನೆ ಹೇಳ್ತಾರೆ ಅವರು. ಅಲ್ಲಿ ಸರ್ಕಾರಿ ಆಸ್ಪತ್ರೆ ಮುಂದೆ ಹೋಗಿ ನೋಡ್ರಿ ನೀವೇ, ನಾವು ಹೇಳ್ತೀವಿ ಅಂತಲ್ಲ, ಅಲ್ಲಿ ಇರ್ತಕ್ಕಂಥ ಜನರೇ ಹೇಳ್ಯಾರ ಕುಡಿಯೋದಕ್ಕೆ ನೀರಿಲ್ಲ, ಮೂಲಭೂತ ಸೌಕರ್ಯಗಳು ಸರಿಯಾಗಿಲ್ಲ ಅಲ್ಲಿ. ಇದೇ ಲಾರಿ ಚಾಲಕರು ಮತ್ತು ಮಾಲೀಕರು ಭಾಳ ಬೇಸತ್ತಿದ್ದಾರೆ ತುಕಾರಾಮ್ ಅವರಿಂದ. ಈ ಸರಿ ಅವ್ರನ್ನ ಬದಲಾವಣೆ ಮಾಡಿ ಈ ಸರಿ ಬಂಗಾರ ಹನುಮಂತ ಅವರಿಗೆ ಒಂದು 20,000 to 30,000 ಓಟ್ ಲೀಡಲ್ಲಿ ಗೆಲ್ತಾರೆ ಅವರು. ಪೋಲಿಂಗ್ ಬೂತ್ ಬಗ್ಗೆ ಏನು ಹೇಳ್ತೀರಿ? ಗ್ರಾಮಗಳಲ್ಲೆಲ್ಲ ಹೆಂಗೆ ಪೋಲಿಂಗ್ ಬೂತ್ ಆಗಿದೆ? ಪೋಲಿಂಗ್ ಬೂತ್ ಚೆನ್ನಾಗಿದೆ ಸರ್. ಈ ಸರಿ ರೆಸ್ಪಾನ್ಸ್ ಚೆನ್ನಾಗಿದೆ. ಯಾಕಂದ್ರೆ ತುಕಾರಾಮ್ ಅವರು 20 ವರ್ಷಗಳಿಂದ ಏನು ಯಾವುದೇ ತರಹದ ಮೂಲಭೂತ ಸೌಕರ್ಯಗಳಾಗಿರ್ಬೋದು ಯಾವುದಕ್ಕೆ ಸ್ಪಂದಿಸಲೇ ಇಲ್ಲ. ಈ ಸರಿ ಬದಲಾವಣೆ ಕಂಡಿದ್ದಾರೆ. ಯಾವುದೇ ಗ್ಯಾರಂಟಿಗೆ ಆಗಲಿ ಯಾವುದೇ ಇದಕ್ಕಾಗಲಿ ಈ ಸರಿ ಜನ ಇದು ಮಾಡಿಲ್ಲ. ಈ ಸರಿ ಬದಲಾವಣೆ ಕಂಡಿದ್ದಾರೆ. ಈ ಸರಿ ಬಂಗಾರ ಹನುಮಂತಣ್ಣವರು 20,000 to 30,000 ಲೀಡಲ್ಲಿ ಗೆಲ್ತಾರೆ. ನಮ್ಮ ಹೆಸರು ಉಮರ್ ಫಾರೂಕ್ ಅಂತೇಳಿ ಸರ್, ಮಿಂಚೇರಿ ಗ್ರಾಮ ಪಂಚಾಯತ್ ಸದಸ್ಯರು. ಸರ್, ಪೋಲಿಂಗ್ ಬೂತ್ ಬಗ್ಗೆ ಏನು ಅಭಿಪ್ರಾಯ ಇದೆ ತಮ್ಮದು? ಎಲ್ರಿಗೂ ನಮಸ್ಕಾರ. ನಮ್ಮ ಕರ್ನಾಟಕ ಜನತೆಗೆ ಮತ್ತು ನಮ್ಮ ಬಳ್ಳಾರಿ ಜನತೆಗೆ ಪೋಲಿಂಗ್ ಬೂತಿನ ಬಗ್ಗೆ ಒಳ್ಳೆ ಮಾಹಿತಿ ಇದೆ, ಒಳ್ಳೆ ವೋಟಿಂಗ್ ಕೂಡ ಆಗಿದೆ. ಬಟ್ ಈ ಸ್ವಲ್ಪ ಬದಲಾವಣೆ ಮಾಡ್ಬೇಕಂತೇಳಿ ಭಾಳ ಜನ, ಈಗ ಹಳೆಯವ್ರು ನೋಡಿದ್ದೀವಿ, ಈಗ ಮತ್ತೆ ಹನುಮಂತಪ್ಪ ಅವ್ರಿಗೆ ಓಟ್ ಕೊಡೋಣ ಅಂತೇಳಿ ಭಾಳ ಜನ ನೋಡ್ತಾ ಇದ್ದಾರೆ. ಮತ್ತು ಅವ್ರಿಗೆ ಓಟ್ ಆಗಿದೆ. 100% BJP ಬರ್ಬೋದು. ಸರ್, ಈಗ ಈ ಬಾರಿ ಕಳೆದ ಬಾರಿಯಿಂದನೂ ಅವ್ರು ನಾವು ಗೆಲುವನ್ನು ಸಾಧಿಸ್ತೀವಿ ಅಂದ್ಕೊಂಡು ಬಂದಿದ್ರು. ಅಂದಿದ್ರು. ಈ ಬಾರಿ ಏನಂದರೆ ಇವರು ನಮ್ಮ ಪಕ್ಷಕ್ಕೆ BJPಗೆ ಬಂದಿದ್ದಾರೆ. ಯಾರು ಜನಾರ್ದನ್ ರೆಡ್ಡಿ ಅವರು. ಮತ್ತು ಇವರೆಲ್ಲ ಅಲ್ಲೇ ಒಂದು 15 ದಿವಸ ಅಲ್ಲೇ ಕೆಲಸ ಮಾಡಿದ್ದಾರೆ. 100% ವೋಟಿಂಗು ಆಗಿದೆ. ಹನುಮಂತಪ್ಪ ಅವರು ವಿನ್ ಆಗ್ತಾರಂತ ನಮಗೊಂದು ವಿಶ್ವಾಸ ಇದೆ. ಮತ್ತು ಹೋದ ಕಡೆ ಎಲ್ಲ ಅವ್ರು ಹೇಳ್ತಾ ಇದ್ರು ಏನಂತಂದರೆ ತುಕಾರಾಮ್ ಅವರು ಅಭಿವೃದ್ಧಿಗಳಾಗಿದೆ, ಈ ಹನುಮಂತ ಅವರು ಪರಿಚಯ ಇಲ್ಲ ಅನ್ನುವಂಥ ಮಾತು. ಅದ್ರ ಬಗ್ಗೆ ಹನುಮಂತ ಅವ್ರ ಪರಿಚಯ ಬೇಕಾಗಿಲ್ಲ, ಪಕ್ಷ ಪರಿಚಯ ಇದೆ. BJP ಪಕ್ಷ ಗುರುತಿಂಪಿದೆ. ಹನುಮಂತ ಅವ್ರಿಗೆ ಇವತ್ತು ಯಾರು ಹನುಮಂತವ್ರು ಕೊಟ್ಟರೆ ಇನ್ನೊಬ್ರು ಕೊಟ್ಟರೆ ಕೂಡ ಸಂಬಂಧ ಇಲ್ಲ. ಕ್ಯಾಂಡಿಡೇಟು ಗೊತ್ತಿಲ್ಲ. ಪಕ್ಷ ಪರವಾಗಿ ವೋಟ್ ಹಾಕ್ತಾರೆ ಜನಸಂಖ್ಯೆ, ಅದಂತ ನಮ್ಗೆ ಗೊತ್ತಿದೆ. ಈ ಬಾರಿ ಯಾವ ರೀತಿ ಆಗ್ಬೋದು ಅನ್ಸುತ್ತೆ ಚುನಾವಣೆ? ಈ ಬಾರಿ 100% ಫುಲ್ ಫೈಟ್ ಇದೆ, ಟಫ್ ಇದೆ. ಹನುಮಂತವರು ಗೆದ್ಬೋದು ಅಂತ ನಮ್ಗೆ ವಿಶ್ವಾಸ ಇದೆ. ನಿಮ್ಮ ಹೆಸರು ಹೇಳಿ ಸರ್? ನನ್ನ ಹೆಸರು ಯು ಉರುಕುಂದಿರೆಡ್ಡಿ,
ಹ್ಯೂಮನ್ ರೈಟ್ಸು, ಸ್ಟೇಟ್ ಪ್ರೆಸಿಡೆಂಟು ಮತ್ತು BJP ಪಕ್ಷ ಅಲೆ ಮುಖಂಡರು. ಹೇಳಿ ಸರ್. ಏನು ಸಾರ್ವತ್ರಿಕ ಚುನಾವಣೆ 1957ರಿಂದ ಇಲ್ಲೇವರೆಗೂ ಎಲೆಕ್ಷನ್ ಘೋಷಣೆ ಆಗಿದ್ದರಿಂದ ಇಲ್ಲೇವರೆಗೂ ಕೂಡ ಬೇರೆದು ಒಂದೇ ಒಂದು ಸಲ ಪಕ್ಷ ಬಿಟ್ಟರೆ ಇವತ್ತಿನವರೆಗೂ ಕೂಡ ಅಲ್ಲಿ ಕಾಂಗ್ರೆಸ್ ಗೆದ್ದಿರತಕ್ಕಂಥ ಕ್ಷೇತ್ರ ಒಂದು ಕಡೆ. ಆದರೆ ಈ 4 ಬಾರಿ ಶಾಸಕರಾಗಿ ಮಾಡಿಸಿದ 5 ಮೇಲೆ 2008ರಿಂದ ಈಚೆಗೆ ಒಂದು ಬಾರಿ ಕೂಡ ಯಾವ ಪಕ್ಷ ಕೂಡ ಸರಿಯಾದಂಥ ಪೈಪೋಟಿ ಕೊಟ್ಟಿರಲಿಲ್ಲ ಏನು ಕಾಂಗ್ರೆಸ್ಸಿಗೆ. ಆದರೆ ಈ ಒಂದು ಚುನಾವಣೆ ನೋಡೋದಾದರೆ ನಾನು ಪತ್ರಕರ್ತನಾಗಿ ಹೇಳೋದಾದರೆ ಏನಂದರೆ ಈ ಚುನಾವಣೆ ಬಹಳಷ್ಟು ಮಹತ್ವದ ಚುನಾವಣೆ. ಕಾಂಗ್ರೆಸ್ನವರು ಇಲ್ಲಿವರೆಗೂ ಕೂಡ ಹಣಬಲ ಆಗಲಿ ಮತ್ತೊಂದಾಗಲಿ ಯಾವುದೇ ಕಾರಣಕ್ಕೂ ಅವರು ತಲೆ ಕೆಡಿಸ್ಕೊಂಡಿರ್ತಕ್ಕಂಥ ವಿಚಾರ ಇದ್ದಿಲ್ಲ. ಆದರೆ ಪೈಪೋಟಿ ಸರಿಸಮಾನವಾಗಿ ಇದೆ ಅಂತ ನಮಗೆ ಎಲ್ಲ ಒಂದು ಕಡೆ ಮತದಾರರ ಮನಸ್ಸನ್ನು ಅರ್ಥ ಮಾಡಿಕೊಂಡು ನಾವು ಇವತ್ತಿನ ದಿನ ನಿಮ್ಮಲ್ಲಿ ನಾವು ಹೇಳ್ತಾ ಇದ್ದೀವಿ. ಏನಂದರೆ ಈಗ ವಾತಾವರಣ ಆ್ಯಂಟಿ ಇನ್ಕಮನ್ಸಿ ಪಾರ್ಟಿ ಅಲ್ಲ, ವ್ಯಕ್ತಿಯ ಒಂದು ವಿರೋಧಿ ಆದಂಥ ಅಲೆ ಇಲ್ಲಿ ಸೃಷ್ಟಿಯಾಗಿತ್ತು. ಆದರೆ ಅದನ್ನು ಸರಿಯಾದಂಥ ನಿಟ್ಟಿನಲ್ಲಿ ಬಳಸ್ಕೊಂಡಿದ್ರೆ BJP ಗೆಲುವು ಸಾಧಿಸುವಂಥ ಎಲ್ಲ ಲಕ್ಷಣಗಳು ಕೂಡ ಈ ಒಂದು ಚುನಾವಣೆಯಲ್ಲಿ ನಮಗೆ ಕಂಡು ಬಂದಿತ್ತು. ಆದರೆ ಕೊನೆಯ ಕ್ಷಣದಲ್ಲಿ ಅವರು ಎಡವಿದ್ರೇನೋ ಅನ್ನುವಂಥ ವಾತಾವರಣ ಸೃಷ್ಟಿಯಾಯಿತು. ಕಾರಣ ಇಷ್ಟೇ, ಒಂದು ಕಡೆ ಗೃಹಲಕ್ಷ್ಮಿ ಯೋಜನೆ 2 ದಿನಗಳ ಹಿಂದೆ ಚುನಾವಣೆ ನಡೀತಕ್ಕಂಥ 2 ದಿನ ಹಿಂದೆ ಗೃಹಲಕ್ಷ್ಮಿ ಹಣ 2,000 ಬೀಳುತ್ತೆ. ಮತ್ತು ಇವರು ಹಣದ ಹೊಳೆಯನ್ನು ಹರಿಸ್ತಾರೆ. ಇಡೀ ಸರ್ಕಾರ ಮತ್ತು ಸಚಿವ ಸಂಪುಟ ಎಲ್ಲರೂ ಕೂಡ ಇಲ್ಲಿ ಠಿಕಾಣಿ ಹೂಡಿದ್ರೆ ಅಂದರೆ ಅದರ ಅರ್ಥ ಅವರಿಗೆ ಎಲ್ಲ ಒಂದು ಕಡೆ ನಮಗೆ ಹಿನ್ನಡೆ ಆಗ್ತದೆ ಅನ್ನುವಂಥ ಒಂದು ಸೂಚನೆ ಅವರಿಗೆ ಸಿಕ್ಕಿದೆ. ಆ ಕಾರಣಕ್ಕಾಗಿ BJP ಕೂಡ ಅದನ್ನು ಸರಿಯಾದಂಥ ನಿಟ್ಟಿನಲ್ಲಿ ಬಳಸ್ಕೊಂಡಿದ್ರೆ ಅನುಕೂಲ ಆಗೋದೇನೋ ಅನ್ನುವಂಥದ್ದು ಒಂದು ಇಲ್ಲಿ ವಾತಾವರಣ ಕಾಣ್ತಾ ಇದೆ. ಆದರೆ ಈಗ ಅಷ್ಟು ಈಜಿ ಆದಂಥ ಫಲಿತಾಂಶ ಏನು ಅವರಿಗೆ ಕಾಣೋದಿಲ್ಲ. ಆದರೆ ಎರಡೂ ಪಕ್ಷದಲ್ಲಿ ಕೂಡ ಸರಿಸಮಾನವಾದ ಈ ಬಾರಿ ಏನೆಲ್ಲ ನಿರೀಕ್ಷೆಗಳಿವೆ? ಕಾಂಗ್ರೆಸ್ ಪಕ್ಷದ ಮೇಲೆ ಬಹುತೇಕ ನಿರೀಕ್ಷೆಗಳು ಎಂದಿನಂತೆ ನಮಗೆ ಈ ಬಾರಿ ಕೂಡ ಇದ್ದಾವೆ. ಅದಕ್ಕೆ ಮೂಲ ಒಂದು ನಮ್ಮ ಆಸೆಗಳು ಏನಂತಂದರೆ, ಇವತ್ತಿನ ನಮ್ಮ ಸರ್ಕಾರ ಪಂಚ ಗ್ಯಾರಂಟಿಗಳು ಏನು ಕೊಡ್ತಾ ಇದೆ ಅದು ಜನಸಾಮಾನ್ಯರಿಗೆ ತುಂಬ ಅನುಕೂಲವಾಗ್ತಾ ಇದೆ ಒಂದಾದರೆ. ಎರಡನೇದು ಹಿಂದೆ ಸಂತೋಷ್ ಲಾಡ್ ಆಗಿರ್ಬೋದು, ಮೊನ್ನೆ ತುಕಾರಾಮ್ ಆಗಿರ್ಬೋದು, ಆ ಭಾಗದಲ್ಲಿ ಮಾಡಿರ್ತಕ್ಕಂಥ ಅಭಿವೃದ್ಧಿ ಜೊತೆಗೆ ತುಕಾರಾಮ್ ಅವರು ಶಾಸಕರಾಗಿದ್ದಾಗ ಒಬ್ಬ ಮಹಿಳೆಯಾಗಿ ಮನೆಯಲ್ಲಿ ಕೂತ್ಕೊಳ್ಳಲಾರದೆ ಅಲ್ಲಿಗೆ ಸಮಸ್ಯೆಗಳು ಹೇಳ್ಕೊಂತ ಬಂದಿರತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ಸ್ಪಂದಿಸಿರ್ತಕ್ಕಂಥ ಮಹಿಳೆ ಆಗಿರೋದ್ರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಯಾವುದೇ ಧಕ್ಕೆ ಆಗಲ್ಲ. ಇನ್ನೇನು ನಾಳೆ ಮತ ಎಣಿಕೆ ಇದೆ, ನಾಳೆಗೆ ನಾವು ನಮ್ಮ ನಿರೀಕ್ಷೆ ಏನಿದೆ, ಮತಗಳು ಎಷ್ಟು ಅಂತರ ಅನ್ನೋದು ಒಂದು ನಿರೀಕ್ಷೆಯಲ್ಲಿ ಸಂಭ್ರಮಾಚರಣೆಗೆ ನಾವು ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಈಗ ಸಿದ್ದರಾಮಯ್ಯ ಅವರು ಬಂದು ಹೋದ್ಮೇಲೆ ಯಾವ ರೀತಿ ಎನರ್ಜಿ ಆಯಿತು ಸಂಬೂರ್ ಮೇಲೆ? ಸಿದ್ದರಾಮಯ್ಯವರ ಬಂದು ಹೋದ ಮೇಲೆ ಯಾವ ರೀತಿ ಆಯಿತು ಅನ್ನೋದು ನಾವು ನಾಳೆ ನೋಡಬೇಕಾಗುತ್ತೆ. ಯಾಕೆಂತಂದರೆ ಇಡೀ ರಾಜ್ಯದ ಜನತೆ ಅಹಿಂದ ವರ್ಗದ ಪರವಾಗಿ ನಿಂತ್ಕೊಳ್ತಕ್ಕಂಥ ಏಕೈಕ ಮಾನ್ಯ ಮುಖ್ಯಮಂತ್ರಿಗಳು ಈ ರಾಜ್ಯದ ಈ ದೇಶದಲ್ಲಿ ಯಾರಾದರೂ ಇದ್ದಾರೆ ಅಂತಂದರೆ ಮಾನ್ಯ ಮುಖ್ಯಮಂತ್ರಿಗಳು. ಹೀಗಾಗಿ ಅವರು ಬಂದು ಹೋದ ಮೇಲೆ ಭದ್ರಕೋಟೆ ಇನ್ನಷ್ಟು ಭದ್ರವಾಗಿದೆ ಅಂತೇಳಿ ನಮಗೆ ಅನುಭವ. ಸರ್, ಈಗ ನೋಡಿದ್ರಿ ಈ ಬಾರಿ ಸ್ವಲ್ಪ ಪೈಪೋಟಿ ಗಾಲಿ ಜನಾರ್ದನ್ ರೆಡ್ಡಿ ಬಂದರು, ಅದೆಲ್ಲ ವರ್ಕೌಟ್ ಆಗುತ್ತೆ ಇಲ್ಲ, ಗಾಲಿ ಜನಾರ್ದನ್ ರೆಡ್ಡಿ ಅವರು ಬರ್ಬೋದು, ಅವರ ಪಕ್ಷದ ರಾಜ್ಯಾಧ್ಯಕ್ಷರುಗಳು ಬಂದಿರ್ಬೋದು, ಮತ್ತೊಬ್ಬರು ಎಲ್ಲ ಬಂದಿರ್ಬೋದು, RSS ಲೀಡರ್ನು ಕೂಡ ನಾವು ಅಲ್ಲಿ ಸಾಕಷ್ಟು ಜನನ ನೋಡಿದ್ವಿ. ಯಾರೇ ಬಂದರೂ ಕೂಡ ಇವತ್ತು ಜನ ನಿರೀಕ್ಷೆ ಏನು ಮಾಡ್ತಾರೆ ಅಂತಂದರೆ, ನಮಗೆ ಕಡು ಬಡವರಿಗೆ ಅನುಕೂಲವಾಗುವಂತಹ ಯಾರು ಯೋಜನೆಗಳನ್ನು ಕೊಟ್ಟಿದ್ದಾರೆ ಅನ್ನೋದು ಭಾಳ ಮುಖ್ಯ. ಬಂಗಾರ ಹನುಮಂತಪ್ಪ ಅಂತಂದರೆ ಬಂಗಾರ ಹನುಮಂತಪ್ಪ ಸ್ಥಳೀಯವಾಗಿಲ್ಲ ಒಂದು. ಎರಡನೇ ವಿಚಾರ, ಆ ವ್ಯಕ್ತಿಗೆ ದುಡ್ಡಿರ್ಬೋದು, ಒಂದು ಸಣ್ಣ ಪುಟ್ಟ ಮಾತುಗಳು ಹೇಳ್ಬೋದು ಅಂತಂದರೆ ಬಂಗಾರ ಇವತ್ತು ಅಂಗಡಿಯಲ್ಲಿರಬೇಕೆ ಹೊರತು ಮೈ ಮೇಲೆ ಹಾಕ್ಕೊಳ್ಳೋಕೆ ಬರೋದಿಲ್ಲ. ಹಸುವವನಿಗೆ ಊಟ ಕೊಡೋದು ಅನ್ನಪೂರ್ಣೇಶ್ವರಿ ಅಂತ. ಹಾಗಾಗಿ ನಮ್ಗೆ ಆ ನಂಬಿಕೆ ಇದೆ. ಯಾರೇ ಕ್ಯಾನ್ವಸಿಂಗ್ ಮಾಡಲಿ, ಪಾಪ ಅವ್ರವ್ರ ಪಕ್ಷದ ಪರವಾಗಿ ಅವ್ರು ಮಾಡಿರ್ತಾರೆ, ಅವರವರ ಶ್ರಮೆ ಅವ್ರಿಗಿರಲಿ. ನಮ್ಮ ಪಕ್ಷದ ಮತಗಳು ನಮಗಿದ್ದಾವೆ. ಓಕೆ, ಪೂರ್ತಿ ಹೇಳಿ. ಯರಿಸ್ವಾಮಿ ಅಂತ ಕರ್ನಾಟಕ ಜನಸೈನ್ಯ ಸಂಘಟನೆ ಕಾಂಗ್ರೆಸ್ ಮುಖಂಡರು ಕೂಡ ಬಳ್ಳಾರಿ. ಈ ಬಾರಿ ಚುನಾವಣೆಯಲ್ಲಿ ಏನೆಲ್ಲ ನಿರೀಕ್ಷೆ ನೋಡಿದ್ರಿ? ಏನು ಈ ಸರಿ ಏನು ನಾವು ಸಂಡೂರು ಭಾಗದಲ್ಲಿ ಸರ್, ನಾವು ಗೊಲ್ಲಲಿಂಗಂನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಲ್ಲಿ ಆ ಪ್ರದೇಶದಲ್ಲಿ ನಾವೆಲ್ಲ ಅಲ್ಲಿ ತಿರುಗಾಡಿದ್ವಿ. ಮತ್ತು ಆ ಭಾಗದಲ್ಲಿ ನಮಗೆಲ್ಲ ಸಂಬಂಧಿಕರಿದ್ದಾರೆ, ಎಲ್ಲರಿದ್ದಾರೆ. ನಾವು ಮತ್ತು 2008ರಿಂದ ಕಾಂಗ್ರೆಸ್ ಅಲ್ಲಿ ಬರ್ತಾಯಿದೆ. ಬಟ್ ಯಾವ ಪಕ್ಷ ಈ ಪಕ್ಷ ಅಂತ ಹೇಳೋದಕ್ಕಿಂತ ಅಲ್ಲಿ 2008ರಿಂದ ಅಭಿವೃದ್ಧಿಗಳು ನಾವು ಜನ ಕಾಣ್ತಿದ್ವಿ. ಉದ್ಯೋಗ ಇರ್ಬೋದು, ಮತ್ತೊಂದಿರ್ಬೋದು. ಮತ್ತು ಅಲ್ಲಿ ಗ್ರೌಂಡ್ ಲೆವೆಲಲ್ಲಿ BJP ಪರವಾಗಿ ನಮಗೆ ನಾವು ಅಲ್ಲಿ ವಾಸ ಮಾಡ್ತಿರೋ ಕಾಣ್ತಾ ಇಲ್ಲ. ಬಟ್ ಕಾಂಗ್ರೆಸ್ ಪರವಾಗಿ ಏನಂದರೆ
ಈ ಗ್ಯಾರಂಟಿ ಸ್ಕೀಮ್ಗಳು ಎಫೆಕ್ಟ್ ಆಗಿದೆ, ಅದು ಭಾಳ ಉಪಯೋಗ ಆಗಿದೆ. ಮತ್ತು ಅದೇ ರೀತಿಯಲ್ಲಿ ಈಗ ಜನಾರ್ದನ್ ರೆಡ್ಡಿ ಬಂದಾನಂದರೆ ಅಲ್ಲಿ ಲೋಕಲಲ್ಲಿ ನಮ್ಮ ಸಂಡೂರವರು ಯಾರೂ ರಿಸೀವ್ ಮಾಡ್ಕೊಳ್ಳಲ್ಲ ಸರ್. ಕಾರಣ ಏನಂತಂದರೆ ಈಗ ಅವರು ಬಳ್ಳಾರಿ ರಾಜಕೀಯ ಬೇರೆ, ಸಂಡೂರು ರಾಜಕೀಯ ಬೇರೆ. ಸಂಡೂರು ಜನ ಎಲ್ಲ ಸೌಮ್ಯ ಜನ, ಅವರು ಪೀಸ್ಫುಲ್ ಬಯಸಕ್ಕಂಥ ಜನ. ಆ ನಿಟ್ಟಿನಲ್ಲಿ ಅದೊಂದು ಮೈನಸ್ ಅದು ಯಾವುದಕ್ಕೆ BJPಗೆ. ಬಟ್ ಕಾಂಗ್ರೆಸ್ಸಿಗೆ ಕೂಡ ಆ ಸಂದರ್ಭದಾಗ ಕೆಲವೊಬ್ಬರು ಕೂಡ ಒಂದು ಅಪವಾದಗಳು ಬಂದು ಗೋರ್ಪಡೆ ಅವರೆಲ್ಲ, ಆದರೂ ಅವ್ರು ಎಫೆಕ್ಟಿವ್ ಆಗಿ ಏನು ಹೇಳಿಲ್ಲ. ಮತ್ತು ಒಟ್ಟಾರೆ ಏನೇ ತೊಗೊಂಡ್ರು ಕೂಡ ಕಾಂಗ್ರೆಸ್ದ ಅಭಿವೃದ್ಧಿ, ತುಕಾರಾಮ್ ಅವ್ರು ಮಾಡಿರ್ತಕ್ಕಂಥ ಕೆಲಸ, ಮುಖ್ಯವಾಗಿ ಸಂತೋಷ್ ಲಾಡ್ ಇದ್ದಾರಲ್ಲ ದಾದವ್ರು, ಅವ್ರು ವ್ಯಕ್ತಿಗತವಾಗಿ ಅವ್ರ ಫೌಂಡೇಶನ್ ಕಡೆಯಿಂದ ಎಲ್ಲ ಸಮಾಜವನ್ನು ತಮ್ಮ ಒಂದು ಪ್ರೀತಿ ವಿಶ್ವಾಸದಿಂದ ಮನಸ್ಸು ಗೆದ್ದಿದ್ದಾರೆ. ಈಗ ಚುನಾವಣೆಗೆ ಬಂಗಾರ ಮತ್ತು ಲಾಸ್ಟ್ ಟೈಮ್ ಏನು ಮಾಡಿದ್ದು ಜನಕ್ಕೆ ಗೊತ್ತಿದೆ, ಅವ್ರು ಎಲೆಕ್ಷನ್ ಟೈಮಿಗೆ ಏನು ಮಾಡಿದ್ರು. ಈ ಟೈಮ್ನಲ್ಲಿ ಮತ್ತು ಅದು ಏನು ಮಾಡಿರೋದು ಜನಕ್ಕೆ ಗೊತ್ತಿದೆ, ಅದು ಅವ್ರು ಏನು ಮಾಡಿದ್ದಾರೆ ಏನಿಲ್ಲ ಅಂತ. ಜನ ಮಾತ್ರ ತೀರ್ಮಾನ ತೊಗೊಂಡಿದ್ದಾರೆ. ನಾವು ಆ ಪಕ್ಷ ಈ ಪಕ್ಷ ಅಂತ ಹೇಳೋದಕ್ಕಿಂತ ಈ ಸಾರಿ ಅನ್ನಪೂರ್ಣ ಅಕ್ಕವರು ಗೆಲುವು ಕಾಣ್ತಾ ಇದೆ, ಅದು ನಿಶ್ಚಿತ ಅಂತ ಹೇಳೋದು ಸರ್. ಈಗ ಕಳೆದ ಬಾರಿ 73% ಆಗಿತ್ತು, ಈ ಬಾರಿ 76 ಆಗಿದೆ. ಇದರಿಂದ ಮಹಿಳೆಯರ ಸಂಖ್ಯೆ ಕಡಿಮೆ ಆಯಿತು ಅನ್ನೋ ಸುದ್ದಿ ಇದೆ, ಮತ ಹಾಕೋದು, ಅದ್ರ ಬಗ್ಗೆ ಏನು ಸರ್? ಈಗ ಹೋದ ಸಲಗಿಂತ ಈ ಸಲ ಏನಂತಂದ್ರೆ ಕೂಡ ಮಹಿಳೆಯರದ್ದು ಅಂತಂದ್ರೆ ಕೂಡ ಈ ಬೈ ಎಲೆಕ್ಷನ್ ಇರೋದ್ರಿಂದ ಟೈಮ್ ಶಾರ್ಟೇಜ್ ಆಯಿತು. ಟೈಮ್ ನಮಗೆ ಅಲ್ಲಿರ್ತಕ್ಕಂಥ ನಮಗೆ ಶಾರ್ಟೇಜ್ ಆಯಿತು. ಆಮೇಲೆ ಇದು ಸುಗ್ಗಿ ಕಾಲ ಸ್ವಲ್ಪ ಹೊಲಕ್ಕೆ ಹೋಗಿದ್ರು. ಆಮೇಲೆ ಎಲ್ಲಿ ಬೈ ಎಲೆಕ್ಷನ್ ಇರೋದ್ರಿಂದ ಸ್ವಲ್ಪ ಉದಾಸೀನತೆ ಅಲ್ಲಿ ಕಂಡು ಬಂದಿದೆ. ಅದು BJP ಕಾರ್ಯಕರ್ತರು ಕೆಲಸ ಮಾಡಿದ್ದಾರೆ, ಕಾಂಗ್ರೆಸ್ ಕಾರ್ಯಕರ್ತರ ಕೆಲಸ ಮಾಡಿದ್ದಾರೆ. ಒಟ್ಟಾರೆಯಾಗಿ ವೋಟರ್ಸ್ನ ಗುರ್ಸಕ್ಕಂಥ ಕೆಲಸ ನನ್ನ ಪ್ರಕಾರ ಎರಡೂ ಪಾರ್ಟಿಯಿಂದ ಹೆಚ್ಚಾಗಿ ನಡೆದಿಲ್ಲ. ಯಾಕಂದ್ರೆ ನಾವು ತಿರುಗಾಡಿ ನೋಡಿದ್ವಲ್ಲ. ಆಮೇಲೆ ಇರ್ತಕ್ಕಂಥವ್ರು ಯಾಕಂದರೆ ಕೆಲಸ ಕಡಿಮೆ ಆಗಿದೆ. ಅದಕ್ಕಾಗಿ ಆಮೇಲೆ ಬದುಕಿನ ಕಾಲ ಅಲ್ಲೆಲ್ಲ ಆ ಕಡೆ ಎಲ್ಲ ಸುತ್ತಮುತ್ತ ಕೆಲಸಕ್ಕೆ ಹೋಗಿದ್ದಾರೆ, ಬೇರೆ ಬೇರೆ ಕೆಲಸಕ್ಕೆ ಹೋಗಿದ್ದಾರೆ. ಆಮೇಲೆ ವೋಟರ್ಸ್ ನೋಡಿಕೆ ಕರೆಸಿ ವೋಟ್ ಆಗ್ಲಾರ್ದ ಕಾರಣಕ್ಕಾಗಿ ಸ್ವಲ್ಪ ಕಡಿಮೆ ಆಗಿದೆ ಅನ್ಸುತ್ತೆ. ಈಗ ಮತಗಟ್ಟೆಯಿಂದ ಎಲ್ಲ ಬಂದು ಸೇರ್ಕೊಂಡಿದೆ, ನಿಮಗೇನು ಅನಿಸ್ಬೋದು ಸರ್? ನಾಳೆ ಹೆಂಗಾಗ್ಬೋದು, ಏನು ಅನಿಸುತ್ತೆ ನಾಳೆ? ಸರ್ ಈಗೆಲ್ಲ ಜನ ಎಲ್ಲ ಸಂಡೂರು ಎಲ್ಲ ವೋಟ್ ಮಾಡಿದ್ದಾರೆ. ಹಿಂದಿನಂತೆ ಕೂಡ ಈ ಸಾರಿ ಎಂದೂ ಕಾಣಲಾರ್ದ ಚುನಾವಣೆ ಈ ಸಲ ಸಂಡೂರು ಕಂಡಿದೆ. ಈ ಸಾರಿ ಸಂಡೂರು ಈ ಚುನಾವಣೆ ಭಾಳ ಭಿನ್ನವಾಗಿ ಕಂಡಿರ್ತಕ್ಕಂಥದ್ದು. ಅದು ಎಲ್ಲ ರೀತಿಯಲ್ಲಿ ಅಧಿಕಾರ, ಮುಖ್ಯಮಂತ್ರಿ 3 ಸಲ ಬಂದೋದ್ರು, ಯಡಿಯೂರಪ್ಪವ್ರು ಬಂದೋದ್ರು, ವಿಜಯೇಂದ್ರ ಅವ್ರು ಬಂದೋದ್ರು, ಭಾಳಷ್ಟು ಜನ ಬಂದೋದ್ರು. ಇಷ್ಟು ಲೀಡರ್ಗಳು ಸಂಡೂರಲ್ಲಿ ಯಾವತ್ತೂ ಬಂದಿರಲಿಲ್ಲ. ಆಮೇಲೆ ಇನ್ನೂ ಒಂದು ಏನಂತಂದ್ರೆ ಅದು ಹೇಳ್ಬೇಕೋ ಬೇಡ, ಅತಿ ಹೆಚ್ಚು ಕೂಡ ಈ ಸಲ ಹಣ ಕೂಡ ಸಂಡೂರು ಜನತೆಗೆ ಅದು ಹೇಳ್ಬಾರ್ದೋ ಬೇಡ ಗೊತ್ತಿಲ್ಲ, ಅದು ಕೂಡ ಜಾಸ್ತಿ ಆಗಿದೆ. ಬಟ್ ಇದು ಡಿಫ್ರೆಂಟ್ ಚುನಾವಣೆ, ಸಂಡೂರು ಜನತೆಗೆ ಚೆನ್ನಾಗಾಗಿದೆ ಚುನಾವಣೆ. ಬಟ್ ಅನ್ನಪೂರ್ಣವರಿಗೆ ಹಾಕೋರಿಗೆ ಅದು ಒಲವು ಕಾಣ್ತಾ ಇದೆ ಸರ್. ಮಹಿಳಾ ಅಭ್ಯರ್ಥಿ ಎಲ್ಲ ವಿಜಯಕುಮಾರ್, ಗೊಲ್ಲಲಿಂಗಂನಹಳ್ಳಿ ಸಂಡೂರು. ಸಂಡೂರು ಚುನಾವಣೆ ಆಯಿತು, ಮತಗಟ್ಟೆಯಲ್ಲಿ ಮತಗಳೆಲ್ಲ, ನಿಮ್ಮ ನಿರೀಕ್ಷೆ ಏನಿದೆ? ನಮ್ಮ ನಿರೀಕ್ಷೆ ಏನಿಲ್ಲ ಸರ್. ನಾವು ಯಾವಾಗಲೂ ಕಾಂಗ್ರೆಸ್ ಸಂಬಂಧ ಇಲ್ಲೊಂದು ಭದ್ರಕೋಟೆ ಅಂತಾಗಿ ಇದ್ದಿದೆ ಸಂಡೂರಿನಲ್ಲಿ. 2008ನಲ್ಲಿ ಎಲ್ಲ BJP MLA ಗೆದ್ದರು ಎಲ್ಲ ಕ್ಷೇತ್ರದಲ್ಲಿ. ಆದರೆ ಕೂಡ ಮಾತ್ರ ಸಂಡೂರು ಮಾತ್ರ ಕಾಂಗ್ರೆಸ್ಸೇ ಗೆಲ್ತು. ಆವಾಗ ಇವಾಗಿದ್ದಂಥ BJP ಲೀಡರ್ಗಳು ಸಂಡೂರಿನಲ್ಲಿ ಹೋಗಿ ಇಲ್ಲ ನಾವು BJP ಗೆಲ್ತೀವಿ ಅಂತ ಹೇಳ್ತಾರೆ. ಅವಾಗೇ ಅಂಥ ಯಜಮಾನನೇ ಒಬ್ಬರು ಕಪ್ಪು ಚುಕ್ಕಿ ಇರ್ಬೇಕಂತ ಹೇಳಿದರು. ಆ ಕಪ್ಪು ಚುಕ್ಕಿ ಯಾವಾಗಲೂ ಕಪ್ಪು ಚುಕ್ಕಿಯನ್ನಾಗದೇ ಉಳಿತೈತೆ. ನಿರೀಕ್ಷೆ ಅಂತಲೇ ಸಂಡೂರಿನಲ್ಲಿ ಎಷ್ಟು ಬಹುಮತ ಬರ್ತದೆ ಗೊತ್ತಿಲ್ಲ. ಬಟ್ ಕಾಂಗ್ರೆಸ್ ಅಂತೂ ಅನ್ನಪೂರ್ಣ ಮಕ್ಕ ಗೆಲ್ಲೋದು ನಿಜ. ಅದು ನಾಗೇಂದ್ರಣ್ಣ ಇರ್ಬೋದು, ಭರತ್ ರೆಡ್ಡಿ ಇರ್ಬೋದು, ಗಣೇಶಣ್ಣ ಇರ್ಬೋದು, ತುಕಾರಾಮಣ್ಣವರು ವರ್ಚಸ್ ಇರ್ಬೋದು, ಸಂತೋಷ್ ಲಾಡ್ ಸಾರ್ ಇರ್ಬೋದು, ನಾಗರಾಜಣ್ಣ ಇರ್ಬೋದು, ಎಲ್ಲ ವರ್ಚಸ್ಲಿದ್ದ ಭಾಳ ಬಹುಮತ ಬರ್ತದೆ ಅಂತೇಳಿ ನಾವು ನಿರೀಕ್ಷೆದಲ್ಲಿದ್ದೀವಿ. ಜನಾರ್ದನ್ ರೆಡ್ಡಿ ಅಲ್ಲೇ ಮನೆ ಮಾಡಿದ್ರು, ಏನು ಎಫೆಕ್ಟ್ ಆಗಲ್ವಾ? ಯಾರು ಸರ್ ಯಾರತ್ತ? ನಮ್ಮ ಡಿಸ್ಟಿಕ್ ಅವರು, ನಮ್ಮ ಡಿಸ್ಟ್ರಿಕ್ನಲ್ಲಿ MLA ಇದ್ದಾರಾ? ಆತ ಯಾವತ್ತೂ MLA ಗೆದ್ದಾನ ನಮ್ಮ ಡಿಸ್ಟ್ರಿಕ್ನಲ್ಲಿ? ನಮ್ಮ ಡಿಸ್ಟ್ರಿಕ್ನಲ್ಲೇ ಗೆದ್ದಿಲ್ಲತ್ತ. ಏನೋ ಒಂದು ದುಡ್ಡಿಂದು ಒಂದು ಯಾವುದೋ ಗಣಿ ಧೂಳಿಂದ ಏನೋ ದುಡ್ಡು ಕೊಟ್ಟು ಒಂದು ನಾಮಿನೇಟೆಡ್ ಆಗಿ ಮಿನಿಸ್ಟರ್ ಆದವರು ಅವರು. ನಮ್ಮ ಬಳ್ಳಾರಲ್ಲೇ ಚುನಾವಣೆ ಇಟ್ಟು ಗೆದ್ದಿಲ್ಲಲ್ಲ. ಒಂದು ಫಸ್ಟ್ ಟೈಮ್ ಗೆದ್ದ ನಿನ್ನ ಜನಪ್ರತಿನಿಧಿದ್ದ, ಫಸ್ಟ್ ಟೈಮ್ ಗೆದ್ದ ನಿನ್ನ. ಫಸ್ಟ್ ಟೈಮ್ ಆದಿಂದ ಏನಾಯ್ತತೆ? ಯಾರೋ ದುಡ್ಡು ಎಲಂ ಜಾತ್ರೆ ಅಂತೇಳಿ ಎಲ್ಲೋ ದುಡ್ಡು ತಗೊಂಡು ಎಲ್ಲೋ ಜನಕ್ಕೆ ಹಂಚಿ ಮತ ತಗೊಂಬೋದಲ್ಲ. ಮುಖ್ಯ ನಿಯತ್ತಾಗಿ ನಾಗೇಂದ್ರಣ್ಣ ಇರ್ಬೋದು, ನಮ್ಮ ಭರತ್ ರೆಡ್ಡಿ ಸಾರ್ ಇರ್ಬೋದು, ಮನೆಗೆ ಹೋಗಿ ಬಂದಂತಾರೇನು ಯಾರಲ್ಲ. ಅಂದರೆ ಸರ್, ಈ ಬಾರಿ ಸಂಡೂರು ಕ್ಷೇತ್ರದಲ್ಲಿ ಅನ್ನಪೂರ್ಣಮ್ಮ ಅವರು ಗೆಲುವಾಗುತ್ತಾ, ಏನು ಹನುಮಂತ ಗೆಲುವಾಗುತ್ತಾ? ಸರ್ ಹನುಮಂತ ಯಾರು ಸರ್? ಹನುಮಂತ ಯಾರು? ನಾಗೇಂದ್ರಣ್ಣ ಶಿಷ್ಯನೇ. ಅವರು ಕೂಡಲಿದವರು. ಅವರು ನಾಗೇಂದ್ರಣ್ಣಲ್ಲಿ ಒಂದು ಫ್ರೆಂಡ್ ಆಗಿದ್ದವರು, ಎಲ್ಲ ತಮ್ಮನಾಗಿದ್ದವ್ರೆ.
ಬಟ್ ನಾವೇ ಹನುಮಂತನಿಗೋಸ್ಕರ ನಾವೇನು ಕೆಟ್ಟದಾಗ ನಾವು ಮಾತಾಡೋಂಗಿಲ್ಲ. ಬಟ್ ಅಲ್ಲಿ ದಿವಾಗರ ಕೊಟ್ಟಿದ್ರೆ ನಾವು ಬೇಕಾದರೆ ಏನೋ ಸ್ವಲ್ಪ ಏರುಪೇರು ಆಗ್ತಿತ್ತು ಅನಿಪಿಸ್ತಿತ್ತು. ಬಟ್ ಅನ್ನಪೂರ್ಣಮ್ಮನಂತೂ ಜಯ ಖಚಿತ, ಅಸೆಂಬ್ಲಿಗೆ ಹೋಗೋದು ನಿಜ. ನಿಮ್ಮ ಹೆಸರು ಹೇಳಿ ಸರ್. ನಮ್ಮ ಹೆಸರು ಮೋಹನ್ ನಾಗರಾಜ್ ಅಂತೇಳಿ, ಬಳ್ಳಾರಿ ರೂರಲ್ಲು, ನಾಗೇಂದ್ರಣ್ಣ ಕ್ಷೇತ್ರ. ಮೇಡಮ್, ಈ ಬಾರಿಯ ನಿರೀಕ್ಷೆ ಹೇಗಿದೆ? ಈ ಬಾರಿ ಸಂಡೂರು ಜನತೆ ಬದಲಾವಣೆ ಬಯಸ್ತಾ ಇದ್ದಾರೆ. ಯಾಕಂದರೆ ಈಗ 5 ಟೈಮು ಅವರು ತುಕಾರಾಮ್ ಸರ್ಗೆ ವೋಟಿಂಗ್ ಮಾಡಿದ್ದಾರೆ. ಆದರೂ ಅಲ್ಲಿ ಮೂಲಭೂತ ಸೌಕರ್ಯಗಳು ಬಗ್ಗೆ ಶೂನ್ಯ. ಯಾಕಂದರೆ ನಾವು ಅಲ್ಲಿ ಇನ್ಚಾರ್ಜ್ ಹಾಕಿದ್ರು, ಹೋಗಿದ್ವಿ. ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಇಲ್ಲ, ಒಂದು ಆಸ್ಪತ್ರೆ ಇಲ್ಲ, ಆಮೇಲೆ ಮಕ್ಕಳಿಗೆ ಕಾಲೇಜ್ಗೆ ಹೋಗೋಕ್ಕೆ ಕಾಲೇಜ್ಗಳಿಲ್ಲ. ಹಾಗಾಗಿ ಭಾಳ ಅಲ್ಲಿ ಜನ ತೊಂದರೆ ಪಡ್ತಾ ಇದ್ದಾರೆ. ಅಲ್ಲಿ ನಾವು ಹೋದಾಗ ಯುವಕರಾಗಲಿ ಅಲ್ಲಿ ಮಹಿಳೆಯರಾಗಲಿ ಏನಂದಿದ್ದಾರೆ, ನಾವು ಗ್ಯಾರಂಟಿಗಳು ನಂಬಿ ನಾವು ಓಟ್ ಹಾಕಿದ್ವಮ್ಮ ಕಾಂಗ್ರೆಸ್ಸಿಗೆ. ಈ ಸರಿ ನಿಜವಾಗ್ಲೂ ನಾವು ಬದಲಾವಣೆ ಬಯಸ್ತೀವಿ, ಖಂಡಿತ ನಾವು ಬಂಗಾರ ಹನುಮಂತನ ಗೆಲ್ಲಿಸ್ತೀವಿ ಅಂತ ಹೇಳಿದ್ದಾರೆ ಸರ್ ಅಲ್ಲಿ ಜನತೆ. ಮೇಡಮ್, ಈಗ ಬಂಗಾರ ಹನುಮಂತ ಹೊಸ ಕ್ಯಾಂಡಿಡೇಟು, ಪರಿಚಯ ಇಲ್ಲ ಅನ್ನೋದು ಅಭಿಪ್ರಾಯ ಇದೆ, ಅದ್ರ ಬಗ್ಗೆ ಸರ್ ಬಂಗಾರ ಹನುಮಂತ ಅಂತಂದರೆ ಅವರು ವಿದ್ಯಾಭ್ಯಾಸ ಮಾಡಿದ್ದು ಸಂಡೂರಲ್ಲೇ ಮಾಡಿದ್ದಾರೆ ಸರ್. ಅವರೇನು ಬೇರೆಯವರಂತೇನ ಹಂಗೆ ಅಲ್ಲಿ ಸ್ಥಳೀಯರಂತ ಅಲ್ಲ, ಅಲ್ಲಿ ವಿದ್ಯಾಭ್ಯಾಸ ಮಾಡಿದ್ದಾರೆ, ಅಲ್ಲೇನೂ ಸಂಘಟನೆ ಮಾಡಿದ್ದಾರೆ. ಆಮೇಲೆ ಪಕ್ಷ ಇಂಥವ್ರನ್ನ ಯುವಕರನ್ನ ಅಂದರೆ ಎಲ್ಲ ರೀತಿಯೂ ಒಂದು ಅವ್ರಿಗೆ ಆ ಒಂದು ಅರ್ಹತೆ ಇದೆ ಅಂತ ಅವ್ರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಸರ್. ಮತ್ತು ಇನ್ನೇನು ಬೇರೆ ಉದ್ದೇಶ ಇಲ್ಲ. ಪಕ್ಷ ಯಾವುದೇ ರೀತಿ ಅವರು ಮನೆತನದಿಂದನೇ ಮಾಡ್ಬೇಕನ್ನೋದೇನಿಲ್ಲ, ಕಾರ್ಯಕರ್ತರಿಗೆ ಒಲವು ಕೊಟ್ಟಿದ್ದಾರೆ. ಆ ಒಂದು ಬದಲಾವಣೆ ಜನ ಬಯಸ್ತಿದ್ದಾರೆ. ಈ ಬಾರಿ ವೋಟಿಂಗ್ ಬಗ್ಗೆ ಏನು ಅಭಿಪ್ರಾಯ ಇದೆ? ವೋಟಿಂಗ್ ಬಗ್ಗೆ ಸರ್ ಮಹಿಳೆ ಸಂಖ್ಯೆನೇ ಜಾಸ್ತಿ ಇದೆ, ಆದರೂ ಸ್ವಲ್ಪ ಕಡಿಮೆ ಆಗಿದೆ, 76% ಆಗಿದೆ. ಆದರೆ ಗೆಲುವು ಮಾತ್ರ BJP ಖಂಡಿತ ಬರುತ್ತೆ ಸರ್. ನಿರೀಕ್ಷೆಗಳು ಎಷ್ಟು ಇಟ್ಟಿದ್ದೀರಿ ಏನು ಅಂತ? ಸರ್ ನಿರೀಕ್ಷೆ ಏನೆಂದರೆ 26,000 ಮೇಲೇ ಬರ್ತಾರೆ ಬಂಗಾರ ಹನುಮಂತರು. ವೋಟಿಂಗ್ ಈ ಸರಿ ಕಮಲ ಖಂಡಿತ ಸಂಡೂರಲ್ಲಿ ಅರಳುತ್ತೆ. ಯಾಕಂದರೆ ಜನಾರ್ದನ್ ರೆಡ್ಡಿ ಸರ್ ಅಲ್ಲಿ ಬಂದಿದ್ದಾರೆ. ಅವರು 2 ವರ್ಷ ಬಳ್ಳಾರಿಯಲ್ಲಿದ್ರೂ ಒಂದೊಂದು ರಸ್ತೆಯೂ ಅವ್ರ ಹೆಸರು ಹೇಳ್ತಾ ಇದೆ, ಅಭಿವೃದ್ಧಿ ಕೆಲಸ. ಹಂಗಾಗಿ ಅಂಥವ್ರು ಅಲ್ಲೇ ಬಂದು ಅಲ್ಲಿ ಜನ ಬದಲಾವಣೆ ಬಯಸಿದ್ದಾರೆ. ಸಾರಿದಾರಮ್ಮ ಅವ್ರು ಏನಾದರೂ ನಮಗೆ ಸಂಡೂರಲ್ಲಿ ಕ್ಷೇತ್ರದಲ್ಲಿ ಮಾಡ್ತಾರಂತ ಅವರು ಭರವಸೆಯಿಂದ. ಆಮೇಲೆ ಇನ್ನೊಂದು ನಾನು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್, ಅಲ್ಲಿ ನಾವು ಎಲೆಕ್ಷನ್ ಹೋದಲ್ಲಿ ಜನ ಏನು ಸಮಸ್ಯೆಗಳಿದೆ ಅಂದರೆ ಎಲೆಕ್ಷನ್ ಟೈಮಲ್ಲೇ ಹೋಗ್ತಾರೆ ಸರ್. ಅವರು ಹೋದಾಗ ಅವ್ರಿಗೆ ಏನು ಬೇಕೋ ಅವಾಗ ಅವರು ಇದು ಮಾಡ್ತಾರೆ, ಆಮೇಲೆ ಸುಮ್ಮನೆ ಆಗಿಬಿಡ್ತಾರೆ, ಏನು ಬರೋದಿಲ್ಲ ಏನಿಲ್ಲ ಅಂತ. ಆಮೇಲೆ ಒಂಥರ ಬ್ಲ್ಯಾಕ್ ಮ್ಯಾನ್ ಸರ್ ಅಲ್ಲಿ ಎಲೆಕ್ಷನ್ ಟೈಮಲ್ಲೇ ಬ್ಲ್ಯಾಕ್ ಮ್ಯಾನು. ಅಂದರೆ ಅವ್ರು ಏನು ಹೇಳ್ತಿದ್ದಾರೆ ಅಂದರೆ ನಿಮ್ಗೆ ಕೆಲಸಗಳು ಕೊಡೋದಿಲ್ಲ, ಅಲ್ಲಿ ಕಂಪ್ನಿಯಲ್ಲಿ ವರ್ಕ್ ಮಾಡೋಕ್ಕೆ ಕೊಡೋದಿಲ್ಲ, ಜಿಂದಾಲ್ ಹತ್ರನೇ ಇದೆ ಅಲ್ಲಿ ಸರ್. ಇನ್ನೊಂದು ಏನು ಹೇಳ್ಬೇಕಂದ್ರೆ ಅಲ್ಲಿ ತುಂಗಭದ್ರಾ ಡ್ಯಾಮ್ ಇದ್ರೂ ಅಲ್ಲಿ ನೀರಿನ ಕೊರತೆ ತುಂಬಾ ಇದೆ. ಅಲ್ಲಿ ನಾವು ಸ್ಥಳೀಯವಾಗಿ ನಾವು ಸಮೀಕ್ಷೆ ಮಾಡಿದಾಗ ತುಂಬಾ ಮೂಲಭೂತ ಸೌಕರ್ಯ ಕಡಿಮೆ ಇದೆ. ಹಾಗಾಗಿ ಈ ಸರಿ ಬದಲಾವಣೆ ಖಂಡಿತ ಬಯಸ್ತಾರೆ ಜನ. ಹಾಗಾಗಿ 26,000 ಜನ ಲೀಡ್ ಮೇಲೆ ಖಂಡಿತ ಗೆಲ್ತಾರೆ, ಬಂಗಾರ ಹನುಮಂತಗೆ ವಿಜಯಶಾಲಿ ಆಗ್ತಾರೆ ಅಲ್ಲಿ. ನಿಮ್ಮ ಹೆಸರು ಹೇಳಿ. ನನ್ನ ಹೆಸರು ಬಿ ಸುಮಾರೆಡ್ಡಿ ಅಂತ, ಜಿಲ್ಲಾ ಕಾರ್ಯದರ್ಶಿ. ಈಗ ಸಂಡೂರು ಚುನಾವಣೆಯಲ್ಲಿ 100ಕ್ಕೆ 100 ನಮ್ಮ ತುಕಾರಾಮ್ ಸರ್ ಅವರ ಪತ್ನಿಯರಾಗಿರ್ತಕ್ಕಂಥ ಅನ್ನಪೂರ್ಣಮ್ಮ ವಿಜಯ ಸಾಧಿಸ್ತಾರೆ ಎಂಬುದು ನಮ್ಮ ಒಂದು ಅನಿಸಿಕೆ. ಈ ಬಾರಿ ವೋಟಿಂಗ್ ಬಗ್ಗೆ ಏನು ಅನ್ಸುತ್ತೆ? ಈಗ ನಮ್ಮ ಕಾಂಗ್ರೆಸ್ ಸರ್ಕಾರ ಒಳ್ಳೆಯ ಯೋಜನೆಗಳು, ಗ್ಯಾರಂಟಿಗಳು ಅವೆಲ್ಲ ನೋಡ್ಕೊಂತಿದ್ರೆ ಅಭಿವೃದ್ಧಿ ಪರ್ವದಿಂದ ಕಂಪಲ್ಸರಿ ವಿನ್ ಆಗೋ ಸಾಧ್ಯತೆಗಳಿದ್ದಾವೆ. ಏಕೆ ಬಂಗಾರ ಹನುಮಂತ ಏನು ಹೋಗಿದ್ದಾರೆ, ಗಾಲಿ ಜನಾರ್ದನ್ ರೆಡ್ಡಿ ಓಡಾಡೋದು ಕ್ಷೇತ್ರದಲ್ಲಿ, ಇದರಿಂದ ಎಫೆಕ್ಟ್ ಆಗಲ್ಲ? ಈಗ ಗಾಲಿ ಜನಾರ್ದನ್ ರೆಡ್ಡಿ ಸರ್ ಅವರು ಆಲ್ರೆಡಿ ನಮ್ಮ ಬಳ್ಳಾರಿ ಜಿಲ್ಲೆಯಿಂದ ಅವ್ರನ್ನ ಹೊರಗೆ ಹಾಕಿದ್ದಾರೆ ಜನ. ಅವರು ಮಾಡಿದಂಥ ಅನ್ಯಾಯ ಮತ್ತು ಅಕ್ರಮ ಕುರಿತು ಹೊರಗೆ ಹಾಕಿದ್ದಾರೆ. ಅವರ ಒಂದು ಉದ್ದೇಶಗಳು, ಅವರು ಒಂದು ಕೆಲಸಗಳು ಅವ್ರು ಏನು ಸಂಡೂರಲ್ಲಿ ಈಡೇರಲ್ಲ. ಈ ಕ್ಷೇತ್ರದಲ್ಲಿ ಮತ್ತು ಈಗ ಇವರು ಹೋರಾಟಗಳನ್ನ ಮಾಡಿದ್ರು, ಈ ಬಾರಿ ಹೆಣ್ಮಕ್ಳ ಸಂಖ್ಯೆ ಮತದಾನ ಕಡಿಮೆ ಆಗಿದೆ ಅನ್ನೋಂಥ ಮಾತಿದೆ, ಅದರಿಂದ ನಿಮ್ಗೆ ಮೈನಸ್ ಆಗುತ್ತಾ ಇಲ್ಲಿ ಅಂತ? ಈಗ ಹೆಣ್ಮಕ್ಳಿಂದನೇ ಜಾಸ್ತಿ ಒಂದು ಅಂತರದಿಂದ ಜಯ ಸಾಧಿಸ್ತಾರೆ ಅನ್ನಪೂರ್ಣ ಮೇಡಮ್ ಅವರು. ನಿರೀಕ್ಷೆ ಏನಿದೆ? ಈಗ ನಿರೀಕ್ಷೆ ಒಂದು 25,000 ವೋಟಿನ ಮೂಲಕ ವಿನ್ ಆಗ್ತಾರೆ ಅನ್ನೋದು ಒಂದು ನಿರೀಕ್ಷೆ. ನಿಮ್ಮ ಹೆಸರು? ನಮ್ಮ ಹೆಸರು ಲಕ್ಷ್ಮಣ ಭಂಡಾರಿ, ಯುವ ಸಂಘಟನಾ ಕಾರ್ಯಕರ್ತರು, ಕಾಂಗ್ರೆಸ್.